ನಮಸ್ಕಾರ ವೀಕ್ಷಕರೇ, ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೂದಲು ಉದುರೋಗೋಸ್ಕರ ಒಂದು ಅತ್ಯುತ್ತಮವಾದ ಮನೆಯಲ್ಲೇ ತಯಾರಿಸಬಹುದಾದ ಒಂದು ಎಣ್ಣೆಯನ್ನು ಹೇಳ್ತೀನಿ. ಅದನ್ನು ನೀವು ವಾರದಲ್ಲಿ 2 ರಿಂದ 3 ಸರಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ. ಆಮೇಲೆ ನಾನು ಅದಕ್ಕೆ ಏನೇನು ಬೇಕಾಗಿರೋದನ್ನು ಹೇಳ್ತೀನಿ. ಕರಿಬೇವು ಸೊಪ್ಪು ಬೇಕಾಗ್ತದೆ, ಆಮೇಲೆ ಬೇವಿನ ಸೊಪ್ಪು, ಆಮೇಲೆ ಮೆಂತ್ಯಕಾಳು, ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ, ಇಷ್ಟು ಐಟಮ್ಸ್ ಬೇಕಾಗ್ತದೆ. ಅದು ಹೆಂಗೆ ಮಾಡೋದು, ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ. ಇವಾಗ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಫಸ್ಟ್ ತೊಳ್ಕೊಂಡು ಪೂರ್ತಿ ನೀರಿನ ಅಂಶ ಇರಬಾರ್ದು, ಒಂಚೂರು ಫುಲ್ ಡ್ರೈ ಆಗೋರು ಬಿಡ್ರಿ. ಕರಿಬೇವು ಸೊಪ್ಪು ಆಮೇಲೆ ಬೇವಿನ ಸೊಪ್ಪು ಎರಡನ್ನೂ ತೊಳ್ಕೊಂಡು ಫುಲ್ ಡ್ರೈ ಮಾಡ್ಕೊಳ್ಳಿ. ಡ್ರೈ ಅಂದರೆ ಒಣಗೋಸೋದಲ್ಲ, ಅದು ನೀರಿನ ಅಂಶ ಇರಬಾರ್ದು, ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಮಿಕ್ಸಿ ಜಾರಿಗೆ ಕರಿಬೇವು ಸೊಪ್ಪು ಮತ್ತು ಬೇವಿನ ಸೊಪ್ಪು ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಬಿಡಿ. ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಪುಡಿಯೇ ಪೌಡ್ರ್ ಆಗುತ್ತೆ. ನೀರು ಹಾಕಲೇಬೇಡಿ, ಮತ್ತು ನೀರು ಹಾಕ್ತೀರ ಹಾಗೆ ಪೌಡ್ರ್ ಮಾಡ್ಕೊಳ್ಳಿ. ಒಂದು ತರ್ತರಿಯಾಗಿ ಪೌಡ್ರ್ ಆಗ್ತದೆ. ಆಮೇಲೆ ನೀವೊಂದು ಪಾತ್ರೆಯಲ್ಲಿ ಒಂದು 10 ಚಮಚದಷ್ಟು ಹಾಕ್ಕೊಳ್ಳಿ, ಒಂದೊಂದು 100 ml ಅಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ. ಅದನ್ನು ಕೊಕೊನಟ್ ಆಯಿಲ್ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ ಮಾಡ್ಕೊಳ್ಳಿ. ಅದು ಜಾಸ್ತಿ ಜೋರು ಇಟ್ಕೊಬೇಡಿ, ಮೀಡಿಯಮ್ ಕಾದಾದ ತಕ್ಷಣ ಈ ಪೌಡರ್ ಮಾಡ್ಕೊಂಡಿರ್ತೀರಲ್ಲ, ಈ ಪೌಡರ್ನ ಒಮ್ಮೆಲೆ ಹಾಕಬೇಡಿ. ಒಮ್ಮೆಲೆ ಹಾಕಿದ ತಕ್ಷಣ ಅದು ಫುಲ್ಲು ಉಕ್ಕಲು ಬಂದಂಗೆ ಆಗಿಬಿಟ್ಟು ಎಣ್ಣೆ ಹೊರಗಡೆ ಚೆಲ್ಲೋ ಚಾನ್ಸಸ್ ಇರುತ್ತೆ, ಬುರುಗು ಬಂದುಬಿಡುತ್ತೆ. ಅದಕ್ಕೆ ನೀವು ಸ್ವಲ್ಪಗೆ ಹಾಕ್ಕೊತೀವಿ. ಸ್ವಲ್ಪ ಹಾಕಿದ ತಕ್ಷಣ ಬಂದುಬಿಡುತ್ತೆ, ನೊರೆನೇ ಬರುತ್ತೆ. ಅದು ನೊರೆ ಬಂದ ತಕ್ಷಣ ಅದು ಮತ್ತೆ ನೊರೆ ಹೋದಾದ್ಮೇಲೆ ಮತ್ತೊಂದು ಸ್ವಲ್ಪ ಹಾಕಬೇಕು, ಮತ್ತೆ ನೊರೆ ಬರುತ್ತೆ. ಇದೇ ಥರ ಕಂಟಿನ್ಯೂ ಖಾಲಿ ಆಗೋವರೆಗೂ ಅದು ಪೂರ್ತಿ ನೊರೆ ಹೋದ್ಮೇಲೆ ಮತ್ತೆ ಹಾಕ್ತಾ ಹೋಗಬೇಕು. ಯಾಕೆ ಒಮ್ಮೆ ಹಾಕಿಬಿಟ್ರೆ ನೀವು ಉಕ್ಕಲು ನೊರೆ ಬಂದುಬಿಟ್ಟು ಫುಲ್ಲು ಚೆಲ್ಲೋಗುತ್ತೆ. ಹೀಗಾಗಿ ಸ್ವಲ್ಪ ಹಾಕ್ಕೊಂತ ಆ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನೆಲ್ಲ ಪೌಡ್ರನ್ನ ಹಾಕ್ಕೊಂಡಾದ್ಮೇಲೆ ಸ್ಪೂನಿಂದ ತಿರುಗಿಸಿ ಒಂದು 5 ಮಿನಿಟ್ಸ್ ಕುದಿಸಿ ಆದಮೇಲೆ ಅದು ಕಲರೇ ಚೇಂಜ್ ಆಗುತ್ತೆ, ಗ್ರೀನ್ ಕಲರ್ ಬಂದುಬಿಡ್ತದೆ. ಗ್ರೀನ್ ಕಲರ್ ಬಂದಾದಮೇಲೆ ಅದು ಆರಾಕ್ಬಿಡಿ. ಆರಿದ ಮೇಲೆ ಒಂದು ಬಾಟ್ಲಿಯಲ್ಲಿ ನೀವು ಮೆಂತ್ಯಕಾಳು ತೊಗೊಂಡಿರ್ತೀರಲ್ಲ, 1-2 ಸ್ಪೂನಷ್ಟು ಮೆಂತ್ಯಕಾಳನ್ನ, ಆ ಮೆಂತ್ಯಕಾಳನ್ನ ಸ್ವಲ್ಪ ಫಸ್ಟ್ ಲೈಟಾಗಿ ಫ್ರೈ ಮಾಡಿಕೊಂಡು ಗ್ಲಾಸಲ್ಲಿ ಅದನ್ನು ಹಾಕ್ಕೊಂಬಿಡಿ. ಫಸ್ಟ್ ಮೆಂತ್ಯಕಾಳು ಆ ಗ್ಲಾಸಲ್ಲಿ ಹಾಕ್ಕೊಂಡಿರೋ ಗ್ಲಾಸಲ್ಲೇ ಇದು ಆರಿದಾದ್ಮೇಲೆ ಈ ಆಯಿಲನ್ನು ಸೋಸ್ಕೋಬೇಕು. ಆ ಗ್ಲಾಸಲ್ಲೇ ಇದು ಗಾಜಿನ ಬಾಟೆಯಲ್ಲೇ ಸೋಸ್ಕೊಂಬಿಡಿ. ಅದೆಷ್ಟು ಆಯಿಲನ್ನು ಸೋಸ್ಕೊಂಡಾದಮೇಲೆ ನೀವು ಒಂದು ಕಡೆ ಇಟ್ಕೊಂಡ್ಬಿಡ್ಬೋದು. ಅದನ್ನು ಯಾವಾಗಾದರೂ ನೀವು ವಾರದಲ್ಲಿ 1 ಸರಿ 2 ಸರಿ ತಲೆಗೆ ರೂಟ್ಗೆ ಇದಕ್ಕೆ ಹಾಕ್ಕೊತಾ ಬಂದ್ರೆ ಫುಲ್ ನಿಮ್ಮದು ಕೂದಲು ಉದುರೋದೇ ಬಂದಾಗುತ್ತೆ. ಯಾಕಂದ್ರೆ ಬೇವಿನ ಸೊಪ್ಪಾಗಿರ್ಬೋದು, ಕರಿಬೇವು ಸೊಪ್ಪಾಗಿರ್ಬೋದು, ಮೆಂತ್ಯಕಾಳದ್ದು ಆಯಿಲು ಬಿಡುತ್ತೆ. ಮೆಂತ್ಯಕಾಳು ಆ ಬಾಟ್ಲಲ್ಲೇ ಇರಲಿ, ಕೆಳಗಡೆ ಅದರ ರಸ ಬಿಡ್ತಾನೆ ಇರ್ತದೆ. ನೀವು ದಿನಾಲು ಅದನ್ನ ಯೂಸ್ ಮಾಡ್ಕೊತ ಹೋಗ್ಬೋದು. ಈ ಥರ ಯೂಸ್ ಮಾಡ್ಕೊತ ಹೋದರೆ ನಿಮ್ಗೆ ಕೂದಲು ಉದುರೋದಂತೂ ಫುಲ್ ಸ್ಟಾಪ್ ಆಗುತ್ತೆ. ಆಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ಮುಂದಿನ ಒಂದು ವಿಷಯದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ನಿಮಗೆ ಯಾವುದಾದ್ರು ವಿಷಯದ ಬಗ್ಗೆ ಬೇಕಾಗಿದ್ದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಮತ್ತೆ ಮುಂದೆ ವಿಡಿಯೋವನ್ನು ಮಾಡಿ ನಿಮ್ಗೆ ತೋರಿಸ್ತೀನಿ. ಹಾಗೆ ಈ ವಿಡಿಯೋದೊಂದಿಗೆ ಇವತ್ತು ಮುಗಿಸೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು.